ಜಮಾನ್ದಲ್ಲಿ ಕಿಚ್ಚ ಸುದೀಪ್ ಅವರು ಮಾಡಿರೋ ರೆಕಾರ್ಡ್ಸ್ಗಳನ್ನು ಕೇಳಿದರೆ ಇವಾಗಿನ ಚಿಲ್ಡ್ರನ್ಸು ಚಡ್ಡಿಲೇ ಹುಚ್ಚ ಹೊಯ್ಕೊಳ್ತಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಅವರ್ ಚಾನಲ್. ಕೆಂಪೇಗೌಡ ಕಿಚ್ಚ ಸುದೀಪ್ ರವರ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳು ರಿಲೀಸ್ ಮಾಡ್ತಾ ಇರೋ ಸಿನಿಮಾ. ಈ ಒಂದು ಸಿನಿಮಾ ಬಗ್ಗೆ ಸಾಕಷ್ಟು ಮಾಹಿತಿಗಳು ನಿಮಗೆ ಆಲ್ರೆಡಿ ಗೊತ್ತು. ಬೆಂಗಳೂರಿನ ಕಿಚ್ಚ ಸುದೀಪ್ ರವರ ಬಿಗ್ಗೆಸ್ಟ್ ಫ್ಯಾನ್ಸ್ ಕ್ಲಬ್ ಕಿಚ್ಚನ ಹುಡುಗರು ಜಯನಗರ ಅವರ ಅಭಿಮಾನಿಗಳ ಬಳಗದಿಂದ ಈ ಒಂದು ಸಿನಿಮಾನ ಆಗಸ್ಟ್ 23ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದಾರೆ. ಸಿನಿಮಾದ ಟಿಕೆಟ್ಗಾಗಿ ನೀವು ಈ ನಂಬರ್ಗೆ ಕರೆ ಮಾಡಿ. ಆಲ್ರೆಡಿ 90% ಅಷ್ಟು ಸೀಟ್ಸ್ಗಳು ಬುಕಿಂಗ್ಸ್ ಆಗಿದ್ದಾವೆ. ಸೆಪ್ಟೆಂಬರ್ 2ಕ್ಕೆ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬ ಇದ್ರೆ ಇವರು ಆಗಸ್ಟ್ 23ನೇ ತಾರೀಕಿಂದಾನೇ ಸೆಲೆಬ್ರೇಷನ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರಾ. ಆದರೆ ಸೆಲೆಬ್ರೇಷನ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಥಿಯೇಟರ್ ಎದುರಿಗೆ ಬ್ಯಾನರ್ನ ಪ್ಲೇಸ್ಮೆಂಟ್ ಮಾಡಾಗಿದೆ. ಬಾಲ್ಕನಿಗೆ 150 ರೂಪಾಯಿ ಟಿಕೆಟ್ ಇದ್ದರೆ ಸೆಕೆಂಡ್ ಕ್ಲಾಸ್ಗೆ 120 ರೂಪಾಯಿ ಟಿಕೆಟ್ ಇದೆ. ಕೆಂಪೇಗೌಡ ಅಂತ ಬ್ಲಾಕ್ ಬಸ್ಟರ್ ಸಿನಿಮಾನ ನೀವೇನಾದರೂ ಥಿಯೇಟರಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಅಥವಾ ಕಿಚ್ಚ ಸುದೀಪ್ ಅವರ ಅಭಿಮಾನಿಯಾಗಿ ಈ ಒಂದು ಸಿನಿಮಾನ ನೋಡಲೇಬೇಕು ಅಂತ ಇದ್ದರೆ ದಯವಿಟ್ಟು ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಳ್ಳಿ. ಹಾಗಾದರೆ ಕೆಂಪೇಗೌಡ ಸಿನಿಮಾ ಜಮಾನ್ದಲ್ಲಿ ಮಾಡಿರ್ತಕ್ಕಂಥ ರೆಕಾರ್ಡ್ಸ್ ಯಾವ್ಯಾವು, ಹಾಗೆ ಈ ಒಂದು ಸಿನಿಮಾ ಮಾಡಿರೋ ದಾಖಲೆ ಯಾವುದು ಅನ್ನೋದ್ರ ಬಗ್ಗೆ ನಾವಿವಾಗ ಮಾತಾಡುವ ಬನ್ನಿ. ಕೆಂಪೇಗೌಡ ಈ ಒಂದು ಸಿನಿಮಾ 2011ರಲ್ಲಿ ಕಿಚ್ಚ ಸುದೀಪ್ ರವರ ಒಂದು ಆ್ಯಕ್ಷನ್ ಹಿಟ್ ಸಿನಿಮಾ ಆಗಿತ್ತು. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ 2011ರಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತ ನೋಡಿದ್ರೆ ಅದರಲ್ಲಿ ಮೊದಲಿಗೆ ಬರೋದೇ ಕೆಂಪೇಗೌಡ ಸಿನಿಮಾ. ಈ ಒಂದು ಸಿನಿಮಾನ ಕಿಚ್ಚ ಸುದೀಪ್ ಅವರೇ ಡೈರೆಕ್ಷನ್ ಮಾಡಿದರು. ಈ ಒಂದು ಸಿನಿಮಾಗೆ ರಾಗಿಣಿ ಆಗಿ ಆ್ಯಕ್ಟಿಂಗ್ ಮಾಡಿದರು. ವಿಶೇಷ ಏನು ಅಂದರೆ ಈ ಒಂದು ಸಿನಿಮಾಯಿಂದ ರವಿಶಂಕರ್ ಅವರ ಲೈಫ್ ಸ್ಟೈಲೇ ಚೇಂಜ್ ಆಯಿತು. ಕೆಂಪೇಗೌಡ ಸಿನಿಮಾದಲ್ಲಿ ರವಿಶಂಕರ್ ಅವರು ವಿಲನ್ ಆ್ಯಕ್ಟಿಂಗನ್ನು ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಈ ಒಂದು ಆಪರ್ಚುನಿಟಿನ ಕಲ್ಪಿಸಿಕೊಟ್ಟಿದ್ದು ಕಿಚ್ಚ ಸುದೀಪ್ ರವರು. ಅಲ್ಲಿಂದ ರವಿಶಂಕರ್ ಅವರಿಗೆ ಸಿಕ್ಕಾಪಟ್ಟೆ ಸಿನಿಮಾಗಳು ಬಂದವು. ಅವರ ಕೆರಿಯರೇ ಚೇಂಜ್ ಆಯಿತು. ಇದೇ ರೀತಿ ಈ ಒಂದು ಸಿನಿಮಾಗೆ ಸಂಗೀತ ಮಾಡಿದಂಥ ಅರ್ಜುನ್ ಜನ್ಯ ಅವರ ಲೈಫ್ ಕೂಡ ಚೇಂಜ್ ಆಯಿತು. ಅರ್ಜುನ್ ಜನ್ಯ ಅವರೇ ಎಷ್ಟೋ ಸಲ ಹೇಳ್ಕೊಂಡಿದ್ದಾರೆ ಅವರ ಸ್ಟೇಜ್ ಮೇಲೆ, ಕಿಚ್ಚ ಸುದೀಪ್ ಅವರಿಂದ ನಾನಿವತ್ತು ಅನ್ನ ತಿಂತಾ ಇದ್ದೀನಿ ಅಂತ. ಅವರು ಅವರ ಗುರುಗಳು, ಅವರ ಇನ್ಸ್ಪಿರೇಷನ್ ಅಂತ ಕೂಡ ಅವರು ತುಂಬ ಸಲ ಹೇಳಿದ್ದಾರೆ. ಹಾಗೆ ಕಿಚ್ಚ ಸುದೀಪ್ ಅವರು ಹೇಳಿರೋ ಹಾಗೆ ಕೆಂಪೇಗೌಡ ಸಿನಿಮಾದ 2 ರತ್ನಗಳು ಅಂದರೆ ಅವರು ಅರ್ಜುನ್ ಜನ್ಯ ಹಾಗೆ ವಿಜಯ್ ಪ್ರಕಾಶ್ ಅವರು. ಕಿಚ್ಚ ಸುದೀಪ್ ಅವರು ತಮಿಳಿನ ಸೂರ್ಯ ಅವರ ಸಿಂಗಮ್ ಅನ್ನೋ ಒಂದು ಸಿನಿಮಾನ ರೀಮೇಕ್ ಮಾಡಿದ್ರು. ಕಿಚ್ಚ ಸುದೀಪ್ ರವರು ಈ ಒಂದು ಸಿನಿಮಾನ ರೀಮೇಕ್ ಮಾಡಿರೋದ್ರಿಂದ ಸುದೀಪ್ ಸರ್ಗೆ ತುಂಬ ಜನ ನೆಗೆಟಿವ್ ಕಮೆಂಟ್ಸ್ ಆಗ್ತಾರೆ. ಬಟ್ ರಿಯಾಲಿಟಿ ನೋಡೋದಾದರೆ ಈ ಒಂದು ಸಿನಿಮಾಯಿಂದ 3 ಜನರ ಲೈಫ್ ಸ್ಟೈಲೇ ಚೇಂಜ್ ಆಯಿತು. ಸ್ಪೆಷಲಿ ಈ ಒಂದು ಸಿನಿಮಾದ ವಿಲನ್ ರವಿಶಂಕರ್ ಹಾಗೆ ಅರ್ಜುನ್ ಜನ್ಯ ಇವರಿಬ್ಬರ ಕೆರಿಯರ್ ಲೈಫೇ ಡಿಫ್ರೆಂಟಾಗಿ ಚೇಂಜ್ ಆಯಿತು. ಇಲ್ಲಿಂದ ಅರ್ಜುನ್ ಅಂತ ಇರ್ತಕ್ಕಂಥ ಮ್ಯೂಸಿಕ್ ಡೈರೆಕ್ಟರ್ನ ಅರ್ಜುನ್ ಜನ್ಯ ಮಾಡಿದಂಥ ಕಿಚ್ಚ ಸುದೀಪ್ ಅವರಿಗೆ ನನ್ನದೊಂದು ಸಲಾಂ. ಈ ಒಂದು ಸಿನಿಮಾ ಪಕ್ಕಾ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಒಂದು ಹಳ್ಳಿಲಿ ಇರ್ತಕ್ಕಂಥ ನ್ಯಾಯಾಧಿಕಾರಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬೆಂಗಳೂರಿನ ಗ್ಯಾಂಗ್ಸ್ಟರ್ ಆರುಮುಗ ವಿರುದ್ಧ ಹೇಗೆ ಹೋರಾಟ ಮಾಡ್ತಾರೆ, ನ್ಯಾಯ ಕೊಡಿಸ್ತಾರೆ. ಇದರ ಜೊತೆಗೆ ಪ್ರೇಮ್ ಕಹಾನಿ, ಆ್ಯಕ್ಷನ್, ಕುಟುಂಬದ ಭಾವನೆಗಳು ಕೂಡ ಸಿನಿಮಾದಲ್ಲಿ ಚೆನ್ನಾಗಿ ಇತ್ತು. 2011ರಲ್ಲಿ ಕನ್ನಡ ಸಿನಿಮಾಗಳು ತೆರೆಗೆ ಬಂದರೂ ಕೂಡ ಥಿಯೇಟರ್ಗಳು ತುಂಬಾ ಕಡಿಮೆ ಇದ್ವು. ಅಂಥ ಸಮಯದಲ್ಲೂ ಕೂಡ ಕೆಂಪೇಗೌಡ ಸಿನಿಮಾ 100ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗಿತ್ತು. ಈ ಒಂದು ಸಿನಿಮಾ ಡೇ 1ನಿಂದ ಫಸ್ಟ್ ವೀಕ್ ತನಕ ಬಿಗ್ ರೆಕಾರ್ಡನ್ನು ಕ್ರಿಯೇಟ್ ಮಾಡಿದೆ. ಅದರ ಕಲೆಕ್ಷನ್ ವಿಚಾರಗಳ ಬಗ್ಗೆ ಮಾತಾಡುವ ಬನ್ನಿ. ಈ ಒಂದು ಸಿನಿಮಾದ ಒಟ್ಟು ಬಜೆಟ್ 4 ಕೋಟಿ ಆಗಿತ್ತು. ಈ ಒಂದು ಸಿನಿಮಾ ಒಂದು ವಾರದಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಅನ್ನೋದನ್ನು ಕೇಳಿದ್ರೆ ನಿಮಗೆ ಶಾಕ್ ಅಂತ ಅನಿಸುತ್ತೆ. ಈ ಒಂದು ಸಿನಿಮಾ ಮೊದಲ ವಾರದಲ್ಲೇ 5 ಕೋಟಿ ಕಲೆಕ್ಷನನ್ನು ಗಳಿಕೆ ಮಾಡಿತ್ತು. ಒಟ್ಟು ಈ ಒಂದು ಸಿನಿಮಾ 8 ಕೋಟಿ ಕಲೆಕ್ಷನನ್ನು ಗಳಿಕೆ ಮಾಡಿತ್ತು. ಕನ್ನಡ ಚಿತ್ರರಂಗದಲ್ಲೇ 2011ರಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದಂಥ ಸಿನಿಮಾಗಳಲ್ಲಿ ಈ ಒಂದು ಸಿನಿಮಾ ಟಾಪ್ ಪ್ಲೇಸಲ್ಲಿ ಬರುತ್ತೆ. ಮತ್ತು 4 ಕೋಟಿ ಬಜೆಟನ್ನು ಹಾಕಿ 8 ಕೋಟಿ ವಾಪಸನ್ನು ತಗೊಂಡು ಆ ಸಿನಿಮಾ ಪ್ರಾಫಿಟ್ ಜೊತೆ ಡಬಲ್ ಕಲೆಕ್ಷನನ್ನು ಮಾಡಿ ರೆಕಾರ್ಡನ್ನು ಕ್ರಿಯೇಟ್ ಮಾಡಿತ್ತು. ಕೆಂಪೇಗೌಡ ಸಿನಿಮಾದ ಬ್ಯಾನರ್ ಈಗ ಆಲ್ರೆಡಿ ಪ್ಲೇಸ್ಮೆಂಟ್ ಆಗಿದೆ. ಹೀಗೆ ಎಲ್ಲ ಅಪ್ಡೇಟ್ಸ್ಗಳನ್ನು ಕೂಡ ನಾವು ನಿಮಗೆ ಕೊಡ್ತೇವೆ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೆಚ್ಚಿನ ವಿಡಿಯೋಗಳ ಲಿಂಕ್ ಇದೆ, ದಯವಿಟ್ಟು ಚೆಕ್ಔಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.